ವೆಲ್ಕಮ್ ಬ್ಯಾಕ್. ಬೀದರ್ನಲ್ಲಿ ಹಳ್ಳ ಹಿಡಿದ ಜೆಜೆಎಂ ತುಕ್ಕು ಹಿಡಿತಾ ಇವೆ ಪೈಪ್ಗಳು. ನೀರು ಬರೋ ಮೊದಲೇ ಕಿತ್ತು ಬರ್ತಾ ಇವೆ ನಲ್ಲಿ. ಕಾಮಗಾರಿ ಕಳಪೆ, ಅಧಿಕಾರಿಗಳು ಸೈಲೆಂಟ್. ರೊಚ್ಚಿಗೆದ್ದ ಮೋಳಕೇರ ಗ್ರಾಮಸ್ಥರು, ಶಾಸಕರು, ಗುತ್ತಿಗೆದಾರರ ವಿರುದ್ಧ ಕಿಡಿ. ಇದು ಹಳ್ಳ ಹಿಡಿದ ಜಲ್ ಜೀವನ್ ಸುದ್ದಿ. 2022 ಮತ್ತು 23ನೇ ಸಾಲಿನಾಗ ಕೆಲಸ ಪ್ರಾರಂಭ ಆಗಿತ್ತು. 23ರೊಳಗೆ ಮುಗಿಬೇಕಾದ ಕೆಲಸ 26 ಆದ್ರೂ ಇನ್ನೂ ಮುಗ್ದಿಲ್ಲ. ನೀರ್ ಹೆಂಗ್ ಬರ್ತಾವ? ಈ ಒಳ್ಳೆ ಕೂಡ್ 2-3 ವರ್ಷ ಆಯ್ತು, ನೀರೇ ಹೊಂಟಿಲ್ಲ. ಬಿಲ್ಲಿನ ಪುರ್ತಕ್ಕೆ ಅವ್ರಾಗತ್ತಿ ಬಿಲ್ ಆಯ್ತಂದ್ರೆ ಕಡ್ ನೀರ್ ಬರೋಲ್ಲ, ಯಾಕ ಹೋಗೋದು ಯಾಕ? ಜೈಜಾಮ್ ವರ್ಕಿನ ಅಂತ ಹೇಳಿ ನಾಳ ತಂದಾರ. ಅದ್ರಾಗ ಮನಿಗೆ ಅಂತ ಹೇಳಿ ಬಿಟ್ರ ವಸ್ತು ಕಳಪೆ ಕಾಮಗಾರಿಕೆ, ವಸ್ತು ಕಳಪೆ ಮಟೀರಿಯಲ್ ಯೂಸ್ ಮಾಡ್ಯಾರ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜಲ್ ಜೀವನ್ ಮಿಷನ್ ಅಂದ್ರೆ ಪ್ರತಿ ಮನೆಗೂ ನೀರನ್ನ ಒದಗಿಸೋದು, ಕುಡಿಯೋ ನೀರನ್ನ ಒದಗಿಸುವಂತ ಮಹತ್ವಾಕಾಂಕ್ಷಿ ಯೋಜನೆ. ಆದ್ರೆ ಬೀದರ್ನಲ್ಲಿ ಈ ಯೋಜನೆ ಹಳ್ಳ ಹಿಡಿದಿದೆ. ಹುಮ್ನಾಬಾದ್ನ ಮೋಳಕೇರದಲ್ಲಿ ಜೆಜೆಎಂ ಕಳಪೆ ಕಾಮಗಾರಿ ನಡೆದಿದೆ ಅಂತ ಹೇಳಿ ಆರೋಪಗಳು ಕೇಳಿಬಂದಿದೆ. ಹನಿ ನೀರು ಬರೋಕ್ಕೂ ಮುನ್ನವೇ ನಲ್ಲಿಗಳೇ ಕಿತ್ಕೊಂಡು ಬರ್ತಾ ಇದೆ. 2022-23ನೇ ಸಾಲಲ್ಲಿ ಜೆಜೆಎಂ ಕಾಮಗಾರಿಯನ್ನ ಕೈಗೊಂಡಿದ್ರು. ಮೋಳಖೇರ ಗ್ರಾಮದಲ್ಲಿ 500 ಮನೆಗಳಿಗೆ ನಲ್ಲಿಗಳ ಸಂಪರ್ಕ ಇದೆ. ಜೆಜೆಎಂ ಕಾಮಗಾರಿ ಪೂರ್ಣಗೊಳ್ಳೋಕ್ಕೂ ಮುನ್ನವೇ ಅದೆಲ್ಲ ಹಾಳಾಗ್ಬಿಟ್ಟಿದೆ. ಏನೆಲ್ಲ ಸಮಸ್ಯೆ ಆಗಿದೆ? ಒಡೆದು ಹೋಗಿದೆ ಮೀಟರ್ ಬಾಕ್ಸ್, ಸಿಮೆಂಟ್ ಪೋಲ್ ಒಡೆದು ಹೋಗಿದೆ. 1.52 ಕೋಟಿ ವೆಚ್ಚದ ಕಾಮಗಾರಿಗೆ 1.24 ಕೋಟಿ ಖರ್ಚಾಗಿದೆ. ಕಳಪೆ ಕಾಮಗಾರಿ ನಡೀತಾ ಇದ್ರು, ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇನ್ನು ಬಿಲ್ಗಾಗಿ ಗುತ್ತಿಗೆದಾರರು ಬೇಕಾಬಿಟ್ಟಿ ನಲ್ಲಿಯನ್ನ ಅಳವಡಿಸಿ ಹೋಗಿದ್ದಾರೆ. ಸರ್ಕಾರದ ಉತ್ತಮ ಯೋಜನೆ ಅಧಿಕಾರಿ ಗುತ್ತಿಗೆದಾರರ ಹೊಟ್ಟೆಯನ್ನ ತುಂಬಿಸ್ತಾ ಇದೆ. ಪೈಪ್ಲೈನ್ ಅಳವಡಿಸಿ ಹೋದವರು ಈ ಕಡೆ ತಿರುಗಿನೂ ನೋಡಿಲ್ಲ, ಏನಾಗಿದೆ ಅಂತ ಗಮನನೂ ಹರಿಸಿಲ್ಲ. ಗುಣಮಟ್ಟದ ಕಾಮಗಾರಿ ಕೈಗೊಳ್ಳಬೇಕು ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯವನ್ನ ಮಾಡಿದ್ದಾರೆ. ಒಳಗೆ ಮುಗಿಬೇಕಾದ ಕೆಲಸ 26 ಆದ್ರೂ ಇನ್ನೂ ಮುಗ್ದಿಲ್ಲ. ಇದು ಯಾವಾಗ ಮುಗಿತದ ಯಾವಾಗೆಲ್ಲ ಗೊತ್ತಾಗಲ್ಲಾಗ್ಯದ. ಇದಕ್ಕೇನು 1,52,00,000 ರೂಪಾಯಿ ಬಜೆಟ್ ಇತ್ತಂತ. ಅದ್ರೊಳಗೆ 1,24,00,000 ಖರ್ಚ ಮಾಡ್ಯಾರ ಅಂತೇಳಿ ನಾವು ಕೇಳ್ಪಟ್ಟಿದ್ದೀವಿ ರೀ. ದಿನನಿತ್ಯ ಇಲ್ಲ ಅಂದ್ರೆ ಒಂದು 2-3 ಪರ್ಗಳ ಟೆಗಿನಾಗ ಬೀಳತ್ತವ, ಇಲ್ಲ ಪೈಪ್ಗಳು ಇಷ್ಟು ಉದ್ದದ ಮ್ಯಾಲ ಅವು ಪೈಪ್ಗಳು ಖಾಲಿ ಹುಡ್ಕೊಳತ್ತಾರ. ಇದು ಎಂದು ಮುಗಿಸ್ತಾರ ಕೆಲಸ ಅಂಬೋದೇ ಗೊತ್ತಾಗ್ತಾ ಇಲ್ಲ. ಈಗ ಏನವ್ರು ಕೆಲಸ ಮಾಡ್ಯಾರ ಅದ್ರೊಳಗೂ ಪೂರಾ ಕಳಪೆ ಕಾಮಗಾರಿನೇ ಮಾಡ್ಯಾರ. ಅವು ಏನು ನಳಗಳು ಕುಂಡ್ರಿಸ್ಯಾರಲ್ಲ ರೀ, ಅವು ಪೂರಾ ಆಲ್ರೆಡಿ ಕೆತ್ತು ಹೋಗ್ಯಾವ. ಅದ್ರೊಳಗೆ ನೀರು ಬಂದಾಗೆ ಖರೆ ಅಂತ ಅನಿಸ್ಲತ್ತದ ನಮಗೆ. 23ರೊಳಗೆ ಮುಗಿಬೇಕಾದ ಕೆಲಸ 26 ಆದ್ರೂ ಇನ್ನೂ ಮುಗ್ದಿಲ್ಲ. ಇದು ಯಾವಾಗ ಮುಗಿತದ ಯಾವಾಗೆಲ್ಲ ಗೊತ್ತಾಗಲ್ಲಾಗ್ಯದ. ಇದಕ್ಕೇನು ಅವು ಜೈಜಾಮ್ ವರ್ಕಿನ ಅಂತ ಹೇಳಿ ನಾಳ ತಂದಾರ. ಅದ್ರಾಗ ಮನಿಗೆ ಅಂತ ಹೇಳಿ ಬಿಟ್ರ ವಸ್ತು ಕಳಪೆ ಕಾಮಗಾರಿಕೆ, ವಸ್ತು ಕಳಪೆ ಮಟೀರಿಯಲ್ ಯೂಸ್ ಮಾಡ್ಯಾರ. ಇದ್ದಿಂದದು ಹಳಿದ ರೋಡ್ ಏನು ಒಂದು ಸರ್ತಿ ರೋಡ್ ಆಗೋದೇ ಭಾಳ ಮುಷ್ಕಿಲ್ ಅದ ಊರಾಗ. ಅದು ಎಷ್ಟೋ ಪಂಚಾಯತಿಗೆ ನಾವು ಚಪ್ಪಲಿ ಹರ್ಕೋಬೇಕು. ಇಲ್ಲಿ ರೋಡ್ ಇಲ್ಲ, ಇಲ್ಲಿ ನಾಲಿ ಇಲ್ಲ, ಇಲ್ಲಿ ಇಷ್ಟು ನೀರು ನಿಂದಿರ್ಲತ್ತವ, ಇಲ್ಲಿ ಇಷ್ಟು ಕೆಸರು ನಿಂದಿರ್ಲತ್ತವ ಅಂತ ಹೇಳಿ ಅದ್ರಾಗ ಇವರು ಊರು ತುಂಬ JCP ಓಡಾಡಿಸಿ ಏನು ನೀರು ಬರ್ತಾವ ಮುರಿದ್ಮೇಲೆ ಒಟ್ಟು ಪರ್ಗಳು ಹೋಯ್ತಾ ಬರ್ತಾವ, ಸಾಲಿಗೆ ಹೋಯ್ತಾರ ಮುರಿದು ಹಾಕ್ಯಾರ ಸಾಬ್ರೆ. ನೀರು ಹೆಂಗೆ ಬರ್ತಾವ? ಈ ಒಳ್ಳೆ ಕೂಡ್ 2-3 ವರ್ಷ ಆಯ್ತು, ನೀರೇ ಹೊಂಟಿಲ್ಲ. ನೀರು ಹೊಂಟಿಲ್ಲ, ಏನಿಲ್ಲ. ಈ ಬ್ಯಾಸಿಗೆ ದಿನ ಅದ ತರಸದ ನೀರಿಂದು ಚಾಲು ಮಾಡ್ರಿ. ತಕಡ್ ಬಂದು ತಕಾಡ ಅವ್ರದ್ದು 12 ಕೆಲಸ ಇಟ್ಟಾದ್ರೂ ಸಾಕು. ಬರಲ್ರಿ ನೀರು ನೀರ್ದೋಗ್ಯಾವ್ರಿ ಎಲ್ಲ ಏನು ಬರಲ್ಲ ನೋಡ್ರಿ. ಈ ವರ್ಷ ಆಯ್ತು ನೀರೇ ಬರಲ್ಲ ರೀ. ಒಟ್ಟು ಪೈಲಿನೇ ಕೆತ್ತೊಂಟಾವು, ಚಾಲೂನೇ ಮಾಡಿಲ್ಲ ನೋಡ್ರಿ. ಒಟ್ಟ ಚಾಲನೆ ಮಾಡಿಲ್ಲ. ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದುರ್ಗಪ್ಪ ಹೊಸ್ಮನಿ. ದುರ್ಗಪ್ಪ, 2023ರಲ್ಲೇ ಕಂಪ್ಲೀಟ್ ಆಗಿ ಮನೆಗಳಿಗೆ ನೀರು ಸರಬರಾಜು ಆಗಬೇಕಾಗಿತ್ತು. ಆದ್ರೆ 2026 ಎಂಟ್ರಿ ಆಗಿದೀವಿ ನಾವು, ಆದ್ರೂ ಯಾಕೆ ಸಾಧ್ಯವಾಗಿಲ್ಲ? ಮೇಂಟೆನೆನ್ಸ್ ಅಂತೂ ಹಳ್ಳ ಹಿಡಿದು ಹೋಗಿದೆ, ಎಲ್ಲ ಹಾಳಾಗ್ಬಿಟ್ಟಿದೆ ಈಗ. ಶರ್ಮಿತಾ, ಏನು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಜಲಜೀವನ್ ಮಿಷನ್ ಯೋಜನೆ ಕೂಡ ಒಂದು. ಆದ್ರೆ ಜಲಜೀವನ್ ಮಿಷನ್ ಯೋಜನೆ ಇವತ್ತು ಎಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ತಿದೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಗ್ರಾಮ ಪಂಚಾಯತಿಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಏನು ಜೆಜೆಎಂ ಕಾಮಗಾರಿ ಹಳ್ಳ ಹಿಡಿದಿರ್ತಕ್ಕಂಥದ್ದು. ಹುಮ್ನಾಬಾದ್ ತಾಲೂಕಿನ ಮೋಳ್ಕೇರ ಗ್ರಾಮದಲ್ಲಿ ಕಾಮಗಾರಿ ಪೂರ್ಣಗೊಳ್ಳುವುದಕ್ಕಿಂತ ಮುನ್ನವೇ ಈಗಾಗಲೇ ಏನು ಪೈಪ್ಲೈನ್ ಅಳವಡಿಸಿದ್ರು ಅದೆಲ್ಲ ಕಿತ್ತು ಹೋಗಿರ್ತಕ್ಕಂಥದ್ದು. ಮತ್ತೆ ಅದಕ್ಕೆ ಬೇಕಾದ ಸಪೋರ್ಟ್ಗೆ ಇರ್ತಕ್ಕಂಥ ಸಿಮೆಂಟ್ ಪೋಲ್ ಕೂಡ ಕಿತ್ತು ಹಾಳಾಗಿ ಹೋಗಿರ್ತಕ್ಕಂಥದ್ದು. ಹನಿ ನೀರು ಬರದೇ ಮುಂಚಿತವಾಗಿ ಇವತ್ತು ಕಾಮಗಾರಿ ಹಳ್ಳ ಹಿಡಿದಿರೋದಕ್ಕೆ ಅಲ್ಲಿನ ಗ್ರಾಮಸ್ಥರು ಕೂಡ
ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. 2022-23ನೇ ಸಾಲಿನಲ್ಲಿ ಸುಮಾರು 1,52,00,000 ರೂಪಾಯಿದಲ್ಲಿ ಜೆಜೆಎಂ ಕಾಮಗಾರಿ ಮುಳಖೇರಾ ಗ್ರಾಮದಲ್ಲಿ ಆರಂಭಗೊಂಡಿರ್ತಕ್ಕಂಥದ್ದು. ಆರಂಭಗೊಂಡ 9 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಬೇಕಾಗಿತ್ತು. ಆದ್ರೆ ಕಾಮಗಾರಿ 3 ವರ್ಷ ಆದ್ರೂ ಕೂಡ ಇನ್ನೂವರೆಗೆ ಪೂರ್ಣಗೊಂಡಿಲ್ಲ. ಪೂರ್ಣಗೊಳ್ಳದೇ ಇದ್ದು ಕೂಡ ಇವತ್ತು ಕಾಮಗಾರಿಗೆ ಏನು ಪೈಪ್ಲೈನ್ ಅನ್ನು ಅಳವಡಿಸಿದ್ರು, ಅದಕ್ಕೆ ಸಿಮೆಂಟ್ ಪೋಲ್ ಆಗಿರ್ಬೋದು ಮತ್ತೆ ನಳಗಳಿಗೆ ಅಳವಡಿಸಿರ್ತಕ್ಕಂಥ ಮೀಟರ್ ಬಾಕ್ಸ್ ಎಲ್ಲವೂ ಕೂಡ ಮುರಿದು ಹೋಗಿರ್ತಕ್ಕಂಥದ್ದು. ಹೀಗಾಗಿ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈ ಒಂದು ಜೆಜೆಎಂ ಕಾಮಗಾರಿ ಏನು ಮಹತ್ವ ಪ್ರತಿ ಗ್ರಾಮದ ಪ್ರತಿ ಮನೆಗಳಿಗೆ ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರನ್ನ ಒದಗಿಸಬೇಕಂತ ಸರ್ಕಾರದ ಉತ್ತಮ ಯೋಜನೆ ಜಾರಿಗೆ ತಂದಿರತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸ್ಥಳೀಯ ಗ್ರಾಮ ಪಂಚಾಯತಿಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಏನು ಸಂಪೂರ್ಣ ಜೆಜೆಎಂ ಕಾಮಗಾರಿಗಳು ಕಳಪೆ ಮಟ್ಟದಿಂದ ಕೂಡಿದಿರತಕ್ಕಂಥದ್ದು. ಇದು ಮುಳಖೇರಾ ಗ್ರಾಮದ ಒಂದೇ ಪರಿಸ್ಥಿತಿ ಅಲ್ಲ, ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿ ಇದೇ ಪರಿಸ್ಥಿತಿ ಇರತಕ್ಕಂಥದ್ದು. ಏನು ಮೊಳಕೆ ಇನ್ನೂ ಹನಿ ನೀರು ಬಂದಿಲ್ಲ. ಈಗಾಗಲೇ ಏನು ಪೈಪ್ಲೈನ್ ಅನ್ನು ಅಳವಡಿಸಿ 2-3 ವರ್ಷಗಳಾದ್ರೂ ಕೂಡ ಯಾವುದೇ ಒಬ್ಬ ಅಧಿಕಾರಿ ಆಗಲಿ ಗುತ್ತಿಗೆದಾರ ಆಗಲಿ ಯಾರು ಕೂಡ ಗ್ರಾಮಕ್ಕೆ ಬಂದು ಭೇಟಿ ನೀಡಿಲ್ಲ. ಪರಿಸ್ಥಿತಿ ಏನಿದೆ ಏನು ಕಾಮಗಾರಿದು ಅದನ್ನು ಕೂಡ ಯಾರು ಕೂಡ ಅವಲೋಕಿಸ್ತಕ್ಕಂತ ಅವಲೋಕಿಸ್ಲಿಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ. ಹೀಗಾಗಿ ಈ ಒಂದು ಕಾಮಗಾರಿ ಗುಣಮಟ್ಟದ ಮತ್ತೆ ಕಳಪೆ ಮಟ್ಟದ ಏನು ಸಾಮಗ್ರಿಯನ್ನ ಬಳಕೆಯನ್ನು ಮಾಡಿ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಗುಣಮಟ್ಟದ ಸಾಮಗ್ರಿಗಳನ್ನ ಬಳಸಿ ಉತ್ತಮದ ಒಂದು ಏನು ನಮಗೆ ಶೀಘ್ರವಾಗಿ ಅದು ಕಾಮಗಾರಿ ದುರಸ್ತಿಗೊಳಿಸಿ ನಮಗೆ ಕುಡಿಯುವ ನೀರನ್ನ ಒದಗಿಸ್ಬೇಕನ್ನೋ ಒಂದು ಒತ್ತಾಯವನ್ನ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥ. ಯಾಕಂದ್ರೆ ಬೇಸಿಗೆ ಕಾಲ ಹತ್ರ ಬರ್ತಾ ಇರೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕೂಡ ಉಲ್ಬಣಗೊಳ್ಳುತ್ತೆ. ಅದಕ್ಕಿಂತ ಮುಂಚಿತವಾಗಿ ನಮಗೆ ಕಾಮಗಾರಿನ ದುರಸ್ತಿಗೊಳಿಸಬೇಕು ಅಂತ ಒಂದು ಒತ್ತಾಯವನ್ನ ಮಾಡ್ತಕ್ಕಂಥದ್ದು. ದುರಂತ ಅಂದ್ರೆ ಶಾಸಕರ ಸಹೋದರ ಸಂಬಂಧಿಯರೇ ಈ ಒಂದು ಗುತ್ತಿಗೆ ಕಾಮಗಾರಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇರ್ತದೆ. ಇನ್ನಾದ್ರೂ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಆ ಒಂದು ಕಳಪೆ ಕಾಮಗಾರಿಯನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ದುರ್ಗಪ್ಪ ಈ ಕ್ಷಣದ ಮಾಹಿತಿಯನ್ನು ಕೊಡುವುದಕ್ಕೆ. ಇವತ್ತು ಪ್ರಸಾರ